ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಮಾರ್ಜಿನಲ್ ಕಾಸ್ಟಿಂಗ್ನಲ್ಲಿ 10 ಮಾರ್ಕ್ಸ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಇದು ಕ್ವಶನ್ ಪೇಪರ್ ಪ್ರಾಬ್ಲಮ್. ಕ್ವಶನ್ ಈ ಥರದಲ್ಲಿದೆ. ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಈಸ್ ಪ್ರೊವೈಡೆಡ್ ಟು ಯು. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ₹40, ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ₹24, ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ₹6, ಪ್ರಾಫಿಟ್ ಪರ್ ಯೂನಿಟ್ ₹10. Present sales volume is 2000 units. You are required to calculate PV ratio, BEP, margin of safety, sales and profit. ಸೊ ಇವಿಷ್ಟು ಇನ್ಫಾರ್ಮೇಷನ್ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಎಲ್ಲದೂ ಕೂಡ ಒಂದು ಯೂನಿಟಿನ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಒಂದು ಯೂನಿಟಿಗೆ ಸೆಲ್ಲಿಂಗ್ ಪ್ರೈಸ್ ₹40. ಟೋಟಲ್ ಆಗಿ ಎಷ್ಟು ಯೂನಿಟ್ ಮಾಡ್ತಾ ಇದ್ದಾರೆ? 2000 ಯೂನಿಟ್ ಮಾಡ್ತಾ ಇದ್ದಾರೆ. ಸಿಂಪಲ್ ಎಕ್ಸಾಂಪಲ್, ಒಂದು ಪೆನ್ನಿಗೆ ₹3. 10 ಪೆನ್ ಮಾರಿದರೆ ಟೋಟಲ್ ಆಗಿ ಎಷ್ಟು ರೂಪಾಯಿ ಆಗುತ್ತೆ? 10 × 30. ಸೊ ಟೋಟಲ್ ಅಮೌಂಟ್ ಬೇಕು ಅಂತಂದರೆ ನೀವು ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಹೇಗೆ ಮಲ್ಟಿಪ್ಲೈ ಮಾಡಬೇಕು? ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ₹40 ಇದೆ. ನಾನು ಇಲ್ಲೇ ಇಂಟು ಬರ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ 2000 ಯೂನಿಟ್ಸನ್ನು ಸೇಲ್ ಮಾಡ್ತಾ ಇದ್ದಾರೆ. ಸೊ 2000 × 40 ಮಾಡಿದಾಗ 80,000 ಆಗುತ್ತೆ. ಟೋಟಲ್ ಸೇಲ್ಸ್ ಎಷ್ಟು? 80,000. ಟೋಟಲ್ ಬೇಕು ಅಂದರೆ ಏನು ಮಾಡಬೇಕು? ಪರ್ ಯೂನಿಟ್ ಮತ್ತು ಟೋಟಲ್ ಸೇಲ್ಸ್ ವಾಲ್ಯೂಮನ್ನು ಮಲ್ಟಿಪ್ಲೈ ಮಾಡಿದರೆ ಆಯಿತು. ಒಂದು ಯೂನಿಟಿಗೆ ₹40, 2000 ಯೂನಿಟಿಗೆ ಎಷ್ಟಾಗುತ್ತೆ? 80,000 ಆಗುತ್ತೆ. ಅದೇ ಥರನೇ 24 × 2000, 24 × 2000, 24 2s 48,000 ಆಗುತ್ತೆ. ದೆನ್ 6 × 2000, 12,000 ಆಗುತ್ತೆ. ದೆನ್ 10 × 2000, 20,000 ಆಗುತ್ತೆ. ಸೊ ಪರ್ ಯೂನಿಟ್ ಕೊಟ್ಟಿದ್ದಾರೆ. ನಾವು ಟೋಟಲ್ ಅಮೌಂಟನ್ನು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಟೋಟಲ್ ಅಮೌಂಟ್ ಫೈಂಡ್ ಔಟ್ ಮಾಡ್ಕೊಂಡಿದ್ದು ಹೇಗೆ ಅಂತಂದರೆ ಪರ್ ಯೂನಿಟ್ ಮತ್ತು ಸೇಲ್ಸ್ ವಾಲ್ಯೂಮನ್ನು ಮಲ್ಟಿಪ್ಲೈ ಮಾಡಿ ಬರೆದಿದ್ದೀವಿ. ಸೊ ಫಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ? ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಸೊ ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 3 ಫಾರ್ಮುಲಾ ಇದೆ. 3 ಫಾರ್ಮುಲಾ ಯಾವ್ದು? ಫಸ್ಟ್ ಒಂದು ಫಾರ್ಮುಲಾ ನಾನು ನಿಮಗೆ ಫಸ್ಟ್ ವಿಡಿಯೋದಲ್ಲೇ ಫಾರ್ಮುಲಾ ಎಕ್ಸ್ಪ್ಲೈನ್ ಮಾಡಿದ್ದೆ. ಫಸ್ಟ್ ಫಾರ್ಮುಲಾ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಈ 3 ಫಾರ್ಮುಲಾದಲ್ಲಿ ಯಾವ ಫಾರ್ಮುಲಾ ಬೇಕಾದರೂ ನೀವು ಅಪ್ಲೈ ಮಾಡ್ಬೋದು. ಸೊ ಈ ಪ್ರಾಬ್ಲಮ್ನಲ್ಲಿ ಸೇಲ್ಸು ಇದೆ, ವೇರಿಯಬಲ್ ಕಾಸ್ಟು ಇದೆ. ಸೊ ನಾನು ಫಸ್ಟ್ ಫಾರ್ಮುಲಾ ಅಪ್ಲೈ ಮಾಡ್ತಾ ಇದ್ದೀನಿ. ಫಸ್ಟ್ ಫಾರ್ಮುಲಾ ಏನು? ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ? ಸೇಲ್ಸ್ ನೋಡಿ, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಕೊಟ್ಟಿದ್ರು. ಸೇಲ್ಸ್ ಹೇಗೆ ಫೈಂಡ್ ಔಟ್ ಮಾಡ್ಕೊಂಡಿದ್ದು ಅಂತಂದರೆ 40 × 2000, 40 × 2000 ಮಾಡಿದಾಗ 80,000 ಸೇಲ್ಸ್ ಆಗುತ್ತೆ. ವೇರಿಯಬಲ್ ಕಾಸ್ಟ್ 24 ಕೊಟ್ಟಿದ್ರು. ಪರ್ ಯೂನಿಟಿಗೆ ಒಂದು ಯೂನಿಟಿಗೆ ₹24. ಟೋಟಲ್ ಆಗಿ 2000 ಯೂನಿಟ್ ಮಾಡ್ತಾ ಇದ್ದಾರೆ. ಟೋಟಲ್ ವೇರಿಯಬಲ್ ಕಾಸ್ಟ್ ಎಷ್ಟಾಗುತ್ತೆ? 48,000 ಆಗುತ್ತೆ. ಡಿವೈಡೆಡ್ ಬೈ ಸೇಲ್ಸ್ 80,000 × 100. ಸೊ ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ 80,000 ಮೈನಸ್ 48,000 ಅಂತಂದರೆ 32,000 ಆಗುತ್ತೆ. 80 ಮೈನಸ್ 48, 32,000 ಡಿವೈಡೆಡ್ ಬೈ 80,000 into 100. So the final answer is 32 divided by 80 into 100 ಮಾಡಿದಾಗ 40%, 40 ಬರುತ್ತೆ. ಬರೋ ಆನ್ಸರನ್ನು ನೀವು ಪರ್ಸಂಟೇಜಲ್ಲಿ ಬರೀಬೇಕಾಗತ್ತೆ. ಸೊ ಪಿ ವಿ ರೇಷಿಯೋ ಫೈಂಡ್ ಔಟ್ ಮಾಡಿ ಆಯಿತು. ಸೆಕೆಂಡ್ ಒನ್ ಏನು ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ? ಬಿ ಇ ಪಿ ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಬ್ರೇಕ್ ಈವನ್ ಪಾಯಿಂಟ್. ಬಿ ಇ ಪಿ ಫಾರ್ಮುಲಾ ಏನು ಅಂತಂದರೆ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಈ ಫಾರ್ಮುಲಾ ಅಪ್ಲೈ ಮಾಡಿದಾಗ ನೀವು ಬಿ ಇ ಪಿಯನ್ನು ಪಡ್ಕೊಳ್ಬೋದು. ಫಿಕ್ಸ್ಡ್ ಕಾಸ್ಟ್ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಫಿಕ್ಸ್ಡ್ ಕಾಸ್ಟ್ ಎಷ್ಟು? ಒಂದು ಯೂನಿಟಿಗೆ ₹6, 2000 ಯೂನಿಟಿಗೆ 12,000 ಆಗುತ್ತೆ. ಸೊ 12,000 ಡಿವೈಡೆಡ್ ಬೈ ಪಿ ವಿ ರೇಷಿಯೋ 40%. 40 ಹೌ ಮಚ್ 100? 40 2.5 ಟೈಮ್ಸ್ ಮಾಡಿದಾಗ 100 ಬರುತ್ತೆ. 12,000 × 2.5 ಅಂತಂದರೆ 12, 12, 24, 12 ½ 6, 24 + 6 30,000 ಬರುತ್ತೆ. ನೀವು ಕ್ಯಾಲ್ಸಿಯಲ್ ಡೈರೆಕ್ಟಾಗಿ ಮಾಡಲಿಕ್ಕೆ ಗೊತ್ತಾಗದಿದ್ದರೆ ಕ್ಯಾಲ್ಸಿಯಲ್ ಮಾಡ್ಬೋದು. ಹೇಗೆ? 12,000 ಫಿಕ್ಸ್ಡ್ ಕಾಸ್ಟ್ ಇದೆ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ನೋಡಿ. ಫಿಕ್ಸ್ಡ್ ಕಾಸ್ಟ್ 6 × 2000, 12,000 ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಆಲ್ರೆಡಿ ಫೈಂಡ್ ಔಟ್ ಮಾಡಿದೆಯಲ್ಲ 40%. 12,000 ಡಿವೈಡೆಡ್ ಬೈ ಸಿಂಬಲ್ 40% ಸಿಂಬಲ್. ಅವಾಗ ಬರೋಂಥ ಆನ್ಸರ್ ಬಿ ಇ ಪಿ ಆಗುತ್ತೆ. ಸೊ ಪಿ ವಿ ರೇಷಿಯೋ ಫೈಂಡ್ ಔಟ್ ಮಾಡಿ ಆಯಿತು, ಬಿ ಇ ಪಿ ಫೈಂಡ್ ಔಟ್ ಮಾಡಿ ಆಯಿತು. ನೆಕ್ಸ್ಟು ಮಾರ್ಜಿನ್ ಆಫ್ ಸೇಫ್ಟಿ. ಥರ್ಡ್ ಒನ್ ಏನು ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅಂತಂದರೆ ಥರ್ಡ್ ಒನ್ ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿರುವಂಥದ್ದು ಮಾರ್ಜಿನ್ ಆಫ್ ಸೇಫ್ಟಿ. ಮಾರ್ಜಿನ್ ಆಫ್ ಸೇಫ್ಟಿಗೆ ಫಾರ್ಮುಲಾ ಏನು ಅಂತಂದರೆ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ.
ನೋಡಿ ಈ ಪ್ರಾಬ್ಲಮಲ್ಲಿ ಪ್ರಾಫಿಟ್ ಅವರೇ ಕೊಟ್ಟಿದ್ದಾರೆ. ಪ್ರಾಫಿಟ್ ಏನಂತ ಕೊಟ್ಟಿದ್ದಾರೆ, 20,000 ಅಂತ ಕೊಟ್ಟಿದ್ದಾರೆ. 20,000 ಡಿವೈಡೆಡ್ ಬೈ ಪಿ ವಿ ರೇಷಿಯೋ 40%. ಸೊ ದ ಆನ್ಸರ್ ಈಸ್ 50,000. 20,000 ಡಿವೈಡೆಡ್ ಬೈ 40%, 50,000 ಬರುತ್ತೆ. ಒಂದು ವೇಳೆ ಪ್ರಾಫಿಟ್ ಕೊಡದೇ ಇದ್ದರೆ, ನೋಡಿ ಈಗ ಕೊಟ್ಟಿದ್ದಾರೆ, ಪ್ರಾಫಿಟ್ ಕೊಡದೇ ಇದ್ದರೆ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮೈನಸ್ ಫಿಕ್ಸ್ಡ್ ಕಾಸ್ಟ್. ಈ ಪ್ರಾಬ್ಲಮಲ್ಲಿ ಸೇಲ್ಸ್ 80,000 ಇದೆ, ವೇರಿಯಬಲ್ ಕಾಸ್ಟ್ 48,000 ಇದೆ, ಫಿಕ್ಸ್ಡ್ ಕಾಸ್ಟ್ 12,000 ಇದೆ. ಸೊ 48 12 ಅಂತಂದರೆ 60,000 ಆಗುತ್ತೆ. 80 ಮೈನಸ್ 60 20,000 ಬರುತ್ತೆ. ನೋಡಿ ಪ್ರಾಫಿಟ್ ಕೊಡದೇ ಇದ್ದರೆ ನೀವು ಈ ಥರದಲ್ಲಿ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಪ್ರಾಫಿಟ್ ಅವರೇ ಕೊಟ್ಟಿದ್ದಾರೆ, ಡೈರೆಕ್ಟ್ ಕ್ಯಾಲ್ಕುಲೇಷನ್, ಫೈನಲ್ ಆನ್ಸರ್ ಈಸ್ 50,000. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು, ಸೇಲ್ಸನ್ನು ಫೈಂಡ್ ಔಟ್ ಮಾಡಬೇಕು. ಸೇಲ್ಸ್ ಫೈಂಡ್ ಔಟ್ ಮಾಡಬೇಕು. ಕಂಪನಿಗೆ 26,000 ರೂಪಾಯಿ ಲಾಭ ಆಗಬೇಕು ಅಂತಂದರೆ ಕಂಪ್ನಿಯವರು ಎಷ್ಟು ರೂಪಾಯಿದು ಸೇಲ್ಸ್ ಮಾಡಬೇಕು. ನೀವು ಏನು ಫೈಂಡ್ ಔಟ್ ಮಾಡಬೇಕು ಅಂದರೆ ಸೇಲ್ಸ್ ಫೈಂಡ್ ಔಟ್ ಮಾಡಬೇಕು. ಪ್ರಾಫಿಟ್ 26,000 ಬರ್ಕೊಳ್ಬೇಕು. ಸೇಲ್ಸಿಗೆ ಫಾರ್ಮುಲಾ ಏನು ಅಂತಂದರೆ, ಸೇಲ್ಸ್ ಈಕ್ವಲ್ಸ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಿಮಗೆ ಸೇಲ್ಸ್ ಸಿಗುತ್ತೆ. ಸೊ ಫಿಕ್ಸ್ಡ್ ಕಾಸ್ಟ್ ಎಷ್ಟು, ಫಿಕ್ಸ್ಡ್ ಕಾಸ್ಟ್ ಕ್ವಶನಲ್ಲಿ ಅವರೇ ಕೊಟ್ಟಿದ್ದಾರೆ. ಫಿಕ್ಸ್ಡ್ ಕಾಸ್ಟ್ 12,000 ಪ್ಲಸ್ ಪ್ರಾಫಿಟ್ ಅವ್ರು ಕೊಟ್ಟಿರೋಂಥ ಪ್ರಾಫಿಟ್ ಬರ್ಕೊಳ್ಬೇಕು 26,000 ಡಿವೈಡೆಡ್ ಬೈ ಪಿ ವಿ ರೇಷಿಯೋ 40%. ಸೊ ಅಲ್ಲಿಗೆ 12,000 ಪ್ಲಸ್ 26,000 ಡಿವೈಡೆಡ್ ಬೈ 40% ಅಂತಂದರೆ 95,000 ರುಪೀಸ್ ಆಗುತ್ತೆ. ಸೊ ಕಂಪ್ನಿಗೆ 26,000 ರೂಪಾಯಿ ಲಾಭ ಆಗಬೇಕು ಅಂತಂದರೆ ಕಂಪ್ನಿ 95,000 ರೂಪಾಯಿದು ಐಟಮನ್ನು ಮಾರಬೇಕಾಗತ್ತೆ. ಸೊ ಲಾಸ್ಟ್ ಒನ್ ಏನು ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ, ಪ್ರಾಫಿಟನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಪ್ರಾಫಿಟ್ ಫೈಂಡ್ ಔಟ್ ಮಾಡೋದು ಹೇಗೆ, ಇದೇ ಫಾರ್ಮುಲಾ ಅಪ್ಲೈ ಮಾಡ್ತಾ ಇದ್ದೀನಿ. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮೈನಸ್ ಫಿಕ್ಸ್ಡ್ ಕಾಸ್ಟ್. ಈ ಫಾರ್ಮುಲಾ ಅಪ್ಲೈ ಮಾಡಿದರೆ ಪ್ರಾಫಿಟನ್ನು ನೀವು ಫೈಂಡ್ ಔಟ್ ಮಾಡ್ಕೊಳ್ಬೋದು. ಬಟ್ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಪ್ರಾಫಿಟ್ ಫೈಂಡ್ ಔಟ್ ಮಾಡಿ ಸೇಲ್ಸ್ ವಾಲ್ಯೂಮ್ ಇನ್ಸ್ಟೆಡ್ ಆಫ್ 2,000 ನೀವು 2,500 ಯೂನಿಟ್ಸಿಗೆ ಪ್ರಾಫಿಟ್ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸಿಮಿಲರ್ ನಾವು ಅದೇ ಥರನೇ ಫೈಂಡ್ ಔಟ್ ಮಾಡ್ಕೊಳ್ಳೋದು. ಸೇಲ್ಸ್ ಹೇಗೆ ಅಂತಂದರೆ 2,500 ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಒಂದು ಯೂನಿಟಿನ ಸೆಲ್ಲಿಂಗ್ ಪ್ರೈಸ್ ಎಷ್ಟು ರೂಪಾಯಿ ಇದೆ, 40 ರುಪೀಸ್ ಇದೆ. ಸೊ ಇಲ್ಲಿ ನನಗೆ ಜಾಗ ಸಾಕಾಗಲ್ಲ, ನಾನು ನೆಕ್ಸ್ಟ್ ಪೇಜಲ್ಲಿ ಬರೀತಾ ಇದ್ದೀನಿ. ಪ್ರಾಫಿಟಿಗೆ ಫಾರ್ಮುಲಾ, ಪ್ರಾಫಿಟ್ ಈಕ್ವಲ್ಸ್ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮೈನಸ್ ಫಿಕ್ಸ್ಡ್ ಕಾಸ್ಟ್. ನೀವು ಎಷ್ಟು ವಾಲ್ಯೂಮಿಗೆ ಫೈಂಡ್ ಔಟ್ ಮಾಡಬೇಕು, 2,500 ಯೂನಿಟ್ಸಿಗೆ ಫೈಂಡ್ ಔಟ್ ಮಾಡಬೇಕು. 2,500 ಇಂಟು ಸೆಲ್ಲಿಂಗ್ ಪ್ರೈಸ್ ಎಷ್ಟು ರೂಪಾಯಿ ಅಂತ ಕೊಟ್ಟಿದ್ದಾರೆ, 40, ಅಲ್ಲಿಗೆ ಸೇಲ್ಸ್ ಆಯಿತು. ಮೈನಸ್ ವೇರಿಯಬಲ್ ಕಾಸ್ಟ್ ಹೇಗೆ, 2,500 ಇಂಟು ವೇರಿಯಬಲ್ ಕಾಸ್ಟ್ ಎಷ್ಟು ರೂಪಾಯಿ ಅಂತ ಕೊಟ್ಟಿದ್ದಾರೆ, 24, ಮೈನಸ್ ಫಿಕ್ಸ್ಡ್ ಕಾಸ್ಟ್. ನೀವು ಆ ಥರ ಮಾಡಲಿಕ್ಕಿಲ್ಲ. ಫಿಕ್ಸ್ಡ್ ಕಾಸ್ಟ್ ಆಲ್ವೇಸ್ ರಿಮೈನ್ ಕಾನ್ಸ್ಟೆಂಟ್. ಎಷ್ಟೇ ಯೂನಿಟ್ ಕೊಟ್ಟಿರಲಿ ಫಿಕ್ಸ್ಡ್ ಕಾಸ್ಟ್ ಯಾವಾಗಲೂ ಸೇಮ್ ಇರುತ್ತೆ. ಎಷ್ಟಿತ್ತು ಫಿಕ್ಸ್ಡ್ ಕಾಸ್ಟ್, 12,000 ಇತ್ತು, 12,000 ಬರ್ಕೊಳ್ಬೇಕು. ಫಿಕ್ಸ್ಡ್ ಕಾಸ್ಟ್ ಯಾವುದೇ ಕಾರಣಕ್ಕೂ ಚೇಂಜಸ್ ಆಗಲ್ಲ, ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ 2,500 ಇಂಟು 40 ಮಾಡಿದಾಗ ಎಷ್ಟಾಗುತ್ತೆ, 2,500 ಇಂಟು 40 1,00,000 ಆಗುತ್ತೆ. ನೆಕ್ಸ್ಟ್ 2,500 ಇಂಟು 24 ಮಾಡಿದಾಗ 60,000 ಆಗುತ್ತೆ, ಮೈನಸ್ 12,000. ಸೊ 1,00,000 ಮೈನಸ್ 72,000 ಅಂತಂದರೆ 1,00,000 ಮೈನಸ್ 60,000 ಮೈನಸ್ 12,000 ಅಂತಂದರೆ ಫೈನಲ್ ಆನ್ಸರ್ ಎಷ್ಟಾಗುತ್ತೆ ಅಂತಂದರೆ 28,000 ಆಗುತ್ತೆ. ಸೊ ಈ ಥರದಲ್ಲಿ ನೀವು ಪ್ರಾಫಿಟನ್ನು ಬೇರೆ ವಾಲ್ಯೂಮ್ ಕೊಟ್ಟಾಗ ಈ ಥರದಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಇನ್ನು ಬೇರೆ ಫಾರ್ಮುಲನ್ನು ಅಪ್ಲೈ ಮಾಡ್ಬೋದು, ಇದು ಈಸಿಯೆಸ್ಟ್ ಮೆಥಡ್. ಸೊ ಈ ಥರದಲ್ಲಿ ನೀವು 10 ಮಾರ್ಕ್ಸ್ ಪ್ರಾಬ್ಲಮ್ ಮಾಡಬೇಕಾಗತ್ತೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಇವತ್ತೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.